Hello dear students, today we are going to discuss about the second unit of your 5th semester syllabus, that is Relational Database Management System. What is your second unit? Relational Database Management System. So in the short form, what should we say is RDBMS. R means Relational, DBMS means Database Management System. So second unit in RDBMS. ರಿಲೇಷ್ನಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಈ ಒಂದು ಯೂನಿಟಲ್ಲಿ ನಾವೇನು ಕಲ್ಕೊಳ್ತೀವಿ ಅಂತಂದರೆ ಡೇಟಾಬೇಸ್ ಅಂದ್ರೇನು, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಹೇಗಾಗುತ್ತೆ, ಸೊ ಈ ಒಂದು ಡೇಟಾನ ಹೇಗೆ ಕಲೆಕ್ಟ್ ಮಾಡ್ಕೊಳ್ಳುತ್ತೆ ಮತ್ತು ಯಾವ್ಯಾವ ಸಾಫ್ಟ್ವೇರ್ನ ಈ ಒಂದು ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮಲ್ಲಿ ನಾವು ಯೂಸ್ ಮಾಡ್ತೀವಿ ಅನ್ನೋದನ್ನು ಈ ಒಂದು ಯೂನಿಟಲ್ಲಿ ತಿಳ್ಕೊಳ್ತೀವಿ. ಸೊ ಸೆಕೆಂಡ್ ಯೂನಿಟಲ್ಲಿ ನಾವು ರಿಲೇಷ್ನಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಫಸ್ಟ್ ಒನ್ನು, what is mean by database. ಸೊ RDBMS ಅಲ್ಲಿ ಡಿಫೈನ್ ಡೇಟಾಬೇಸ್ ಅಂತ ಹೇಳ್ತಾರೆ. ಡಿಫೈನ್ ಡೇಟಾಬೇಸ್, ವಾಟ್ ಈಸ್ ಮೀನ್ ಬೈ ಡೇಟಾಬೇಸ್. ಸೊ ಡಿಫೈನ್ ಡೇಟಾಬೇಸ್ ಅಂದರೂ ಒಂದೇ, ವಾಟ್ ಈಸ್ ಮೀನ್ ಬೈ ಡೇಟಾಬೇಸ್ ಅಂದರೂ ಒಂದೇ. ಸೊ ವಾಟ್ ಡು ಯು ಮೀನ್ ಬೈ ಡೇಟಾಬೇಸ್ ಅಂದರೂ ಒಂದೇ. ಸೊ ವಾಟ್ ಈಸ್ ಮೀನ್ ಬೈ ಡೇಟಾಬೇಸ್? ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಈಸ್ ನಥಿಂಗ್ ಬಟ್, ಡೇಟಾಬೇಸ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಕಲೆಕ್ಷನ್ ಆಫ್ ಡೇಟಾ. ಕಲೆಕ್ಷನ್ ಆಫ್ ಡೇಟಾ, ನಾವು ಏನು ಡೇಟಾನ ಕಲೆಕ್ಟ್ ಮಾಡ್ತೀವೋ, ಕಲೆಕ್ಟ್ ಮಾಡಿ ಬ್ಯಾಕ್ಗ್ರೌಂಡಲ್ಲಿ ಸೇವ್ ಮಾಡ್ಕೊಳ್ತೀವೋ, ಅಂದರೆ ಕಲೆಕ್ಷನ್ ಆಫ್ ಡೇಟಾವನ್ನೇ ನಾವು ಡೇಟಾಬೇಸ್ ಅಂತ ಕರಿತೀವಿ. ಸೊ ಆ ಒಂದು ಡೇಟಾನ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಬೇಕು. ಸೊ ಆ ಪ್ಲ್ಯಾಟ್ಫಾರ್ಮ್ ಬೇಸ್ ಇದ್ದರೆ ತಾನೇ ನಾವು ಡೇಟಾ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಸೊ ಆ ಒಂದು ಬೇಸೇ ಏನಂತ ಹೇಳ್ತೀವಿ ನಾವು, ಇಟ್ ಈಸ್ ಅ ಕಲೆಕ್ಷನ್ ಆಫ್ ಡೇಟಾ. ಡೇಟಾಬೇಸ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಕಲೆಕ್ಷನ್ ಆಫ್ ಡೇಟಾ. ವಾಟ್ ಈಸ್ ಮೀನ್ ಬೈ ಮ್ಯಾನೇಜ್ಮೆಂಟ್ ಸಿಸ್ಟಮ್? ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇಟ್ ಈಸ್ ಅ ಸೆಟ್ ಆಫ್ ಪ್ರೋಗ್ರಾಮ್ ಟು ಸ್ಟೋರ್ ಆ್ಯಂಡ್ ರಿಟ್ರೀವ್ ದೋಸ್ ಡೇಟಾ. ಸೊ ಇವಾಗ ಏನು ಡೇಟಾನ ಕಲೆಕ್ಟ್ ಮಾಡಿರ್ತೀವಲ್ಲ, ಆ ಒಂದು ಕಲೆಕ್ಟ್ ಮಾಡಿರ್ತಕ್ಕಂತಹ ಡೇಟಾನ, ಈ ಒಂದು ಡೇಟಾನ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನೋಡ್ಕೊಳ್ಳುತ್ತೆ. ಮ್ಯಾನೇಜ್ಮೆಂಟ್ ಸಿಸ್ಟಮ್ ಹೇಗೆ ಒಂದು ಕಂಟ್ರೋಲ್ ಇರುತ್ತೆ ಅಂತಂದರೆ, ಇಟ್ ಈಸ್ ಅ ಸೆಟ್ ಆಫ್ ಪ್ರೋಗ್ರಾಮ್ ಟು ಸ್ಟೋರ್ ರಿಟ್ರೀವ್ ದೋಸ್ ಡೇಟಾ. ಸೊ ಇವಾಗ ಒಂದು ಸ್ಟೂಡೆಂಟ್ ಇನ್ಫಾರ್ಮೇಷನ್ ಆಗಿರ್ಬೋದು. ಸ್ಟೂಡೆಂಟ್ ಅಂದರೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಇರ್ತಾರೆ. ಸೊ ಫಸ್ಟ್ ಸ್ಟೂಡೆಂಟ್ ಅಡ್ಮಿಷನ್ ಮಾಡಿಸಿದವರು, ಸೆಕೆಂಡ್, ಥರ್ಡ್, ಫೋರ್ತ್. ಸೊ ನೇಮ್ ಏನು, ಅಡ್ರೆಸ್ ಏನು, ಪ್ಲೇಸ್ ಯಾವುದು. ಸೊ ಇದೇ ಥರ ಡೇಟಾನ ಕಲೆಕ್ಟ್ ಮಾಡ್ಕೊಳ್ತಾ ಹೋದಾಗೆ ಈ ಒಂದು ಸ್ಟೋರ್ ಮಾಡ್ಕೊಳ್ಳುತ್ತೆ. ಪ್ರೋಗ್ರಾಮ್ನ ಸ್ಟೋರ್ ಮಾಡಿಕೊಂಡು ರಿಟ್ರೀವ್ ದೋಸ್ ಡೇಟಾ. ಸೊ ರಿಟ್ರೀವ್ ದೋಸ್ ಡೇಟಾ ಅಂತಂದರೆ ಆ ಒಂದು ಡೇಟಾವನ್ನು, ಆ ಒಂದು ಯುನಿಕ್ ಐ ಡಿ ತಗೊಂಡು, ಸೊ ಒಂದು ಬ್ಯಾಕ್ಗ್ರೌಂಡಲ್ಲಿ ಡೇಟಾಬೇಸ್ ಸೇವ್ ಆಗ್ತಾ ಹೋಗುತ್ತೆ, ಸೇವ್ ಆಗ್ತಾ ಮತ್ತು ರಿಟ್ರೀವ್ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಕಲೆಕ್ಷನ್ ಆಫ್ ಡೇಟಾ ಆ್ಯಂಡ್ ಅ ಸೆಟ್ ಆಫ್ ಪ್ರೋಗ್ರಾಮ್ಸ್ ಟು ಸ್ಟೋರ್ ಆ್ಯಂಡ್ ರಿಟ್ರೀವ್ ದೋಸ್ ಡೇಟಾ ಇನ್ ಆ್ಯನ್ ಈಸಿ ಆ್ಯಂಡ್ ಎಫಿಷಿಯೆಂಟ್ ಮ್ಯಾನರ್. ಸೊ ನಾವು ಡೇಟಾಬೇಸ್ನ ನೋಡಿದಾಗ, ಸೊ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ, ಆವಾಗ ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ಕೊಡಬೇಕಂದ್ರೆ, ಎಂಪ್ಲಾಯೀಸ್ ಡೀಟೇಲ್ಸ್. ಎಂಪ್ಲಾಯಿ ಅಂತಂದರೆ ನಾವು ಯಾರಿಗಾದ್ರೂ ಎಂಪ್ಲಾಯಿ ಅನ್ಬೋದು. ಸೊ ಫಸ್ಟ್ ಎಂಪ್ಲಾಯಿ, ಸೆಕೆಂಡ್ ಎಂಪ್ಲಾಯಿ, ಥರ್ಡ್ ಎಂಪ್ಲಾಯಿ, ಫಸ್ಟ್ ಎಂಪ್ಲಾಯಿ ನೇಮ್ ಏನು, ಅಡ್ರೆಸ್ ಏನು. ಸೊ ಈ ಥರ ಡಿಫ್ರೆಂಟಾಗಿ ನಾವು ಡೇಟಾಬೇಸನ್ನು ಕಲೆಕ್ಟ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ DBMS ಈಸ್ ನಥಿಂಗ್ ಬಟ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಸೊ ಇನ್ನೊಂದು ಅರ್ಥದಲ್ಲಿ ನಾವೇನು ಹೇಳಬೇಕು ಅಂದರೆ, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಸಾಫ್ಟ್ವೇರ್ ವಿಚ್ ಈಸ್ ಯೂಸ್ಡ್ ಟು ಮ್ಯಾನೇಜ್ ಡೇಟಾಬೇಸ್. ಸೊ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನೋದು ಒಂದು ಸಾಫ್ಟ್ವೇರು. ಸೊ ಯಾವ್ಯಾವ ಥರ ಸಾಫ್ಟ್ವೇರ್ಸ್ ಇರ್ತವೆ? ಫಾರ್ ಎಕ್ಸಾಂಪಲ್ MySQL, Oracle, etc. ಆರ್ ಪಾಪ್ಯುಲರ್ ಕಮರ್ಷಿಯಲ್ ಡೇಟಾಬೇಸ್ ಯೂಸ್ಡ್ ಇನ್ ಡಿಫ್ರೆಂಟ್ ಅಪ್ಲಿಕೇಶನ್. ಸೊ ಇವಾಗ ಆ್ಯಂಡ್ರಾಯ್ಡ್ ವರ್ಷನ್ಗೆ ಬೇರೆ ಥರ ಡೇಟಾಬೇಸ್ ಇರುತ್ತೆ. ಸೊ ಇವಾಗ ನಾವು ಏನು ಯೂಸ್ ಮಾಡ್ತೀವಿ, ಇಮೇಲ್ ಐ ಡಿ ಕೊಟ್ಟು ನಾವು ಮೊಬೈಲಲ್ಲಿ ಏನು ಯೂಸ್ ಮಾಡ್ತೀವಲ್ಲ, ಸೊ ಅದು ಒಂದು ಡೇಟಾಬೇಸಲ್ಲಿ ಆ ಇನ್ಫಾರ್ಮೇಷನ್ ಎಲ್ಲ ಸ್ಟೋರ್ ಆಗ್ತಾ ಇರುತ್ತೆ. ಸೊ ಇದೇ ಥರ ಮ್ಯಾಕಲ್ಲಿ ಅಂದರೆ ಮ್ಯಾಕ್ ಡಿವೈಸಸಲ್ಲಿಯೂ ಸಹ ಬೇರೆ ತರಹ ಅಂದರೆ ಡಿಫ್ರೆಂಟ್ ಟೈಪ್ಸ್ ಡಿವೈಸಸ್ ಸ್ಟೋರ್ ಆಗುತ್ತೆ, ಅಂದರೆ ಡೇಟಾ ಸ್ಟೋರ್ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಸಾಫ್ಟ್ವೇರ್ಸ್ನ ಅದಕ್ಕೆ ಯೂಸ್ ಮಾಡಿರ್ತಾರೆ. ಸೊ ನಿಮಗಿವಾಗ ವಾಟ್ ಈಸ್ DBMS ಅಂದರೆ ಗೊತ್ತಾಯಿತು. ಸೊ ವಾಟ್ ಈಸ್ DBMS? DBMS ಈಸ್ ನಥಿಂಗ್ ಬಟ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ವಾಟ್ ಈಸ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್? ಇಟ್ ಈಸ್ ಅ ಕಲೆಕ್ಷನ್ ಆಫ್ ಡೇಟಾ ಆ್ಯಂಡ್ ಅ ಸೆಟ್ ಆಫ್ ಪ್ರೋಗ್ರಾಮ್ಸ್ ಟು ಸ್ಟೋರ್ ಆ್ಯಂಡ್ ರಿಟ್ರೀವ್ ದೋಸ್ ಡೇಟಾ ಇನ್ ಆ್ಯನ್
easy and efficient manner. So for example is what? MySQL, Oracle, etc. ನಮಗೆ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದರೆ ಏನು ಅಂತ ಗೊತ್ತಾಯಿತು. ಇವಾಗ ಹಿಸ್ಟರಿ ಆಫ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ವಾಟ್ ಈಸ್ ದ ಹಿಸ್ಟರಿ ಆಫ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್? ದ ವರ್ಡ್ ಡೇಟಾಬೇಸ್ ಇಂಟ್ರೊಡ್ಯೂಸ್ಡ್ ಇನ್ ದ ಇಯರ್ 1963. ಸೊ ಡೇಟಾಬೇಸ್ ಅನ್ನೋ ವರ್ಡು ಯಾವಾಗ ಇಂಟ್ರೊಡ್ಯೂಸ್ ಆಯಿತು ಅಂದರೆ 1963 ಡೇಟಾಬೇಸ್ ಅನ್ನೋ ಒಂದು ವರ್ಡ್ನ ಇಂಟ್ರೊಡ್ಯೂಸ್ ಆಗುತ್ತೆ. ಸೊ ಇಂಟ್ರೊಡ್ಯೂಸ್ ಯಾರು ಮಾಡ್ತಾರೆ? ಸೊ ಯಾರು ಡೆವಲಪ್ ಮಾಡ್ತಾರೆ ಅಂದರೆ in 1960 Charles W. Bachman designed the integrated database system, the first DBMS. ಸೊ ಚಾರ್ಲ್ಸ್ ಬ್ಯಾಚ್ಮನ್ ಅನ್ನೋರು 1960 DBMSನ ಡಿಸೈನ್ ಮಾಡ್ತಾರೆ. ಪ್ರಪ್ರಥಮ ಬಾರಿಗೆ ಇವರು ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನೋ ಒಂದು ವರ್ಡ್ನ ಇವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಯಾವ್ಯಾವ ಸಾಫ್ಟ್ವೇರ್ಸ್ ಇದೆ ಅನ್ನೋದನ್ನು ಇವರು ಡಿಸೈನ್ ಮಾಡ್ತಾರೆ. ಸೊ ಇನ್ ದ 1980 Oracle and DBS releases commercial product in the market. ಸೊ 1963 ಡೇಟಾಬೇಸ್ ಅನ್ನೋ ವರ್ಡ್ ರಿಲೀಸ್ ಆಗುತ್ತೆ. 1960 ಏನಾಗುತ್ತೆ, ಇದನ್ನು ಚಾರ್ಲ್ಸ್ ಬ್ಯಾಚ್ಮನ್ ಅನ್ನೋರು ಡಿಸೈನ್ ಮಾಡ್ತಾರೆ. ನೆಕ್ಸ್ಟು 1980 ಒರಾಕಲ್ ಮತ್ತು ಡಿ ಬಿ ಎಸ್ ಅಂದರೆ ಡೇಟಾಬೇಸ್ ಸಿಸ್ಟಮ್ ಈ ಒಂದು ಕಮರ್ಷಿಯಲ್ ಪ್ರಾಡಕ್ಟು ಮಾರ್ಕೆಟ್ಗೆ ರಿಲೀಸ್ ಆಗುತ್ತೆ. ಸೊ ಹಿಸ್ಟರಿ ಆಫ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಕೇಳಿದ್ರೆ ಎಕ್ಸಾಮಲ್ಲಿ ಇದಿಷ್ಟು ಬರೆದ್ರೆ ಸಾಕು. ಸೊ ನೆಕ್ಸ್ಟು ಫೀಚರ್ಸ್ ಆಫ್ DBMS. ಸೊ ಫೀಚರ್ಸ್ ಆಫ್ DBMS ಅಂದರೂ ಒಂದೇ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ DBMS ಅಂದರೂ ಒಂದೇ. ಸೊ ಎಕ್ಸಾಮಲ್ಲಿ ಫೀಚರ್ಸ್ ಆಫ್ DBMS ಅಂತ ಕೇಳ್ತಿರ್ತಾರೆ, ಬಹಳ ಸರ್ತಿ ಕೇಳಿದ್ದಾರೆ. ಸೊ ಇದನ್ನು ಕಾನ್ಸಂಟ್ರೇಟ್ ಮಾಡಿ ಓದ್ಕೊಳ್ಳಿ. ಸೊ ಫೀಚರ್ಸ್ ಆಫ್ DBMS. First one is supports large amount of data. What is the first feature? Supports large amount of data. A database management system should be able to store any kind of data. It should not be restricted to the employee name, salary, address. Any kind of data that exists in the real world can be stored in DBMS, because we need to work with all kinds of data that is present around us. So we store any kind of data without restricted. Supports large amount data ಅಂದರೆ ಲಾರ್ಜ್ ಅಮೌಂಟ್ ಆಫ್ ಡೇಟಾಗೆ ಇದು ಸಪೋರ್ಟ್ ಮಾಡುತ್ತೆ DBMS. ಸೊ ಇಟ್ ಶುಡ್ ನಾಟ್ ಬಿ ರಿಸ್ಟ್ರಿಕ್ಟೆಡ್. ಸೊ ಇಷ್ಟೇ ತಗೊಳ್ಬೇಕು, ಇಷ್ಟೇ ಒಂದು ರಿಸ್ಟ್ರಿಕ್ಟ್ ಅಂತ ಇರಲ್ಲ. ಸೊ ಇಷ್ಟೇ ಜನನ ಕನ್ಸಿಡರ್ ಮಾಡಬೇಕು ಅಥವಾ ಇಷ್ಟೇ ಡೇಟಾವನ್ನು ಕನ್ಸಿಡರ್ ಮಾಡಬೇಕು ಅನ್ನೋ ಒಂದು ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಸೊ ಇದು ಲಾರ್ಜ್ ಅಮೌಂಟ್ ಆಫ್ ಡೇಟಾವನ್ನು ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಸೊ ಲಾರ್ಜ್ ಅಮೌಂಟ್ ಆಫ್ ಡೇಟಾ ಅಂತಂದಾಗ ಏನು ಬರೀಬೇಕು, ಇದರ ಎಕ್ಸ್ಪ್ಲನೇಷನ್ನು, ದ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಶುಡ್ ಬಿ ಏಬಲ್ ಟು ಸ್ಟೋರ್ ಎನಿ ಕೈಂಡ್ ಆಫ್ ಡೇಟಾ. ಇಟ್ ಶುಡ್ ನಾಟ್ ಬಿ ರಿಸ್ಟ್ರಿಕ್ಟೆಡ್ ಟು ದಿ ಎಂಪ್ಲಾಯಿ ನೇಮ್, salary, address, etc. Any kind of data that exists in the real world, it can be stored in DBMS, because we need to work with all kinds of data that is present around us. That is called stores any kind of data in the database management system. Second one is what? Support ACID properties. What is the ACID properties? ACID means what? ACID means accuracy, completeness, isolation and durability. So any DBMS is able to support ACID properties. ACID is nothing but what? Accuracy. A means what? Accuracy. So ಈ ಒಂದು DBMS ACID ಪ್ರಾಪರ್ಟೀಸ್ಗೆ ಸಪೋರ್ಟ್ ಮಾಡುತ್ತೆ. ಹೇಗೆ? ಎ ಅಂತಂದರೆ ಅಕ್ಯುರೇಸಿ ಅಂತಂದರೆ ಡೇಟಾಬೇಸಲ್ಲಿ ಅಕ್ಯುರೇಸಿ ಇರುತ್ತೆ, ಕಂಪ್ಲೀಟ್ನೆಸ್ ಇರುತ್ತೆ, ಐಸೋಲೇಷನ್ ಇರುತ್ತೆ, ಡ್ಯೂರಬಿಲಿಟಿ ಇರುತ್ತೆ. ಸೊ ಇದಕ್ಕೆ ನೆಕ್ಸ್ಟ್ ಫೀಚರ್ ನಾವೇನಂತ ಹೇಳ್ತೀವಿ? ಸಪೋರ್ಟ್ ACID ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಫೀಚರ್ ಇಸ್ ಸಪೋರ್ಟ್ ACID ಪ್ರಾಪರ್ಟೀಸ್. ನೆಕ್ಸ್ಟ್ ಒನ್ ಇಸ್ ರಿಪ್ರೆಸೆಂಟ್ complex relationship between data. What is that? Represent complex relationship between data. It means data stored in a database is connected with each other and a relationship is made in between data. ಸೊ ಈ ಒಂದು ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಒಂದು ಎಂಪ್ಲಾಯಿ ನೇಮ್ ಇರುತ್ತೆ. ಆ ಎಂಪ್ಲಾಯಿ ನೇಮ್, ಅವ್ರಿಗೆ ಸ್ಯಾಲ್ರಿ ಎಷ್ಟು, ಸೊ ಅವ್ರ ನೇಮ್ ಏನು, ಅವ್ರ ಬ್ಯಾಂಕ್ ಅಕೌಂಟ್ ನಂಬರ್, ಸೊ ಇವೆಲ್ಲ ಒಂದಕ್ಕೊಂದು ರಿಲೇಟೆಡ್ ಇರುತ್ತೆ.
ಇದಕ್ಕೆ ನಾವೇನಂತ ಕರಿತೀವಿ, ರಿಪ್ರೆಸೆಂಟ್ ಕಾಂಪ್ಲೆಕ್ಸ್ ರಿಲೇಷನ್ಶಿಪ್ ಬಿಟ್ವೀನ್ ಡೇಟಾ. ಸೊ ಆ ಒಂದು ಡೇಟಾ ಅಲ್ಲಿ ರಿಲೇಷನ್ಶಿಪ್ ಏನಾದರೂ ಕಾಂಪ್ಲೆಕ್ಸ್ ಇದ್ದರೆ ಇದು ನೀಟಾಗಿ ಶೋ ಅಪ್ ಮಾಡುತ್ತೆ. ಸೊ ಒಂದು ಈ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಎದಕ್ಕೆ ಯೂಸ್ ಆಗುತ್ತೆ ಅಂದರೆ, ಇಟ್ ಈಸ್ ಯೂಸ್ಡ್ ಟು ಸ್ಟೋರ್ ದಿ ಡೇಟಾ that is connected with each other and a relationship is made in between data. DBMS should be able to represent the complex relationship between the data to make the efficient and accurate use of data. So represent complex relationship between data ಅಂತಂದರೆ ನಮಗೆ ಯಾವ ಎಂಪ್ಲಾಯಿ ಐ ಡಿ, ಯಾವ ಎಂಪ್ಲಾಯಿ ಎಷ್ಟು ಸ್ಯಾಲ್ರಿ ಬರುತ್ತೆ, ಸೊ ಯಾವ ಥರ ಅವರು ವರ್ಕ್ ಪರ್ಸೆಂಟೇಜ್ ಎಷ್ಟು, ಸೊ ಅವರು ಯಾವ ಥರ ಎ ಗ್ರೇಡಲ್ಲಿದ್ದಾರೋ ಗ್ರೇಡ್ ಎಷ್ಟು, ಸೊ ಈ ಥರ ಒಂದು ಅಕ್ಯುರೇಟ್ ಆಗಿರೋ ಒಂದು ಎಫಿಷಿಯೆಂಟ್ ವೇಯಲ್ಲಿ ರಿಸಲ್ಟ್ನ ತೋರಿಸ್ಲಿಕ್ಕೆ ಈ ಒಂದು ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಥಿಂಗ್ ಈಸ್ ಬ್ಯಾಕಪ್ ಆ್ಯಂಡ್ ರಿಕವರಿ. ಸೊ ಬ್ಯಾಕಪ್ ಆ್ಯಂಡ್ ರಿಕವರಿ ಮೀನ್ಸ್ ಹೆಸರೇ ಹೇಳುತ್ತೆ. ಬ್ಯಾಕಪ್ ಅಂದರೆ ನೀವು ಫೋನ್ ಬ್ಯಾಕಪ್ ಅಂದರೆ ಏನಾದರೂ ಡಿಲೀಟ್ ಮಾಡಿದಾಗ, ನೆಕ್ಸ್ಟು ರೀಸ್ಟೋರ್ ಮಾಡಿದಾಗ ನಮಗೆ ಬ್ಯಾಕಪ್ ಕೇಳುತ್ತೆ, ಅಂದರೆ ಹಿಂದೆ ಆಗಿರ್ತಕ್ಕಂತಹ ಡೇಟಾವನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ಳೋಕೆ ಕೇಳುತ್ತೆ. ಸೊ ಬ್ಯಾಕಪ್ ಆ್ಯಂಡ್ ರಿಕವರಿ. ಸೊ ಬ್ಯಾಕಪ್ ಅಂದರೆ ನಾವು ಒಂದೊಂದು ಸರ್ತಿ ಒಂದೊಂದು ಡೇಟಾ ಡಿಲೀಟ್ ಆಗಿಬಿಟ್ಟಿರುತ್ತೆ, ಸೊ ಅವಾಗ ಏನೂ ಮಾಡೋಕ್ಕಾಗಲ್ಲ ಅಂತಂದಾಗ ಬ್ಯಾಕಪ್ ಮಾಡ್ಕೊಳ್ಬೋದು, ಬ್ಯಾಕಪ್ ಅನ್ನೋ ಆಪ್ಷನ್ ಇರುತ್ತೆ. ಸೊ ಬ್ಯಾಕಪ್ ಆ್ಯಂಡ್ ರಿಕವರಿ ಈ DBMS ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಸೊ ವಾಟ್ ಈಸ್ ಮೀನ್ ಬೈ ಬ್ಯಾಕಪ್ ಆ್ಯಂಡ್ ರಿಕವರಿ? There are many chances of failure of whole database. At that time, no one will be able to get the database back. And for sure, company will be in a big loss. ಒಂದು ವೇಳೆ ಈ ಒಂದು ಡೇಟಾನ ಬ್ಯಾಕಪ್ ಮಾಡಲಿಲ್ಲ ಅಂತಂದರೆ ಒಂದು ಕಂಪನಿ ಆಗಿರ್ಬೋದು, ಒಂದು ಡೀಟೇಲ್ಸ್ ಆಗಿರ್ಬೋದು, ಒಂದು ಕಲೆಕ್ಟೆಡ್ ಡೇಟಾಬೇಸ್ ಇನ್ಫಾರ್ಮೇಷನ್ ಆಗಿರ್ಬೋದು, ಒಂದು ತುಂಬಾ ಲಾಸ್ ಆಗುತ್ತೆ. ಬ್ಯಾಕಪ್ ಆ್ಯಂಡ್ ರಿಕವರಿ ಒಂದು ಆಪ್ಷನ್ ಇರಲಿಲ್ಲ ಅಂದರೆ ತುಂಬಾ ಒಂದು ಲಾಸ್ ಆಗಿರ್ತಿತ್ತು. ಈ ಒಂದು DBMS ಅಷ್ಟೊಂದು ಯೂಸ್ ಆಗ್ತಾ ಇರಲಿಲ್ಲ, ಬಟ್ ಇದರಲ್ಲಿ ಬ್ಯಾಕಪ್ ಆ್ಯಂಡ್ ರಿಕವರಿ ಫೀಚರ್ ಕೂಡ ತುಂಬಾ ಹೆಲ್ಪ್ ಆಗಿರುತ್ತೆ. ದ ಓನ್ಲಿ ಸೊಲ್ಯೂಷನ್ ಈಸ್ ಟು ಟೇಕ್ ಬ್ಯಾಕಪ್ ಆಫ್ ಡೇಟಾಬೇಸ್ ಆ್ಯಂಡ್ ವೆನ್ ಎವರ್ ಇಟ್ ಈಸ್ ನೀಡೆಡ್ ಇಟ್ ಕ್ಯಾನ್ ಬಿ ಸ್ಟೋರ್ಡ್ ಬ್ಯಾಕ್. All the databases must have this characteristics. Okay, next. What is next? Next feature is structured and described data. What is structured and described data? A database should not contain only the data but also all the structures and definition of the data. This data represent itself that what action should be taken on it. These descriptions include the structures, types and format of the data and relationship between them. So structures and data described data ಅಂತಂದರೆ ಈ ಒಂದು DBMS ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮು ಬರೀ ಡೇಟಾನ ಕಲೆಕ್ಟ್ ಮಾಡ್ಕೊಳ್ಳೋದು ಅಲ್ಲದೇ ಇದು ಸ್ಟ್ರಕ್ಚರ್ಸ್ ಕೂಡ ಸೇವ್ ಮಾಡ್ಕೊಳ್ಳುತ್ತೆ. ಅಂದರೆ ಯಾವ ಥರ ಹೇಳಬೇಕಂತಂದರೆ, ಇವಾಗ ಈ ಒಂದು ಕಾಲಮಲ್ಲಿ, ಈ ಒಂದು ರೋ ಅಲ್ಲಿ ಅಥವಾ ಈ ಒಂದು ಕಾಲಮಲ್ಲಿ ಇದೇ ಥರ ಡಿಸೈನ್ ಮಾಡ್ಕೋಬೇಕು, ಇದೇ ಥರ ಒಂದು ಪಿಕ್ಚರೈಸೇಷನ್ ತೊಗೊಳ್ಬೇಕು, ಇದೇ ಥರ ಒಂದು ಸ್ಟ್ರಕ್ಚರ್ಸ್ನ ತೊಗೋಬೇಕು ಅಂತ ಈ DBMS ಅಲ್ಲಿ ಕ್ಯಾಲ್ಕುಲೇಟ್ ಮಾಡುತ್ತೆ. ಸೊ ಈ ಒಂದು ಫೀಚರ್ ಕೂಡ ತುಂಬಾ ಇಂಪಾರ್ಟೆಂಟ್ ಫೀಚರ್. Next feature is data integrity. Data integrity is nothing but it is the one of the most important characteristics of the database management system. Integrity ensures the quality and reliability of database system. It protects the unauthorized access of database and makes it more secure. It brings only the consistency and accurate data into the database. What is data integrity? Data integrity ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಅನ್ಅಥರೈಸ್ಡ್ ಅಂದರೆ ನಮಗೆ ಅನ್ನೆಸೆಸರಿ ಅನ್ಅಥರೈಸ್ಡ್ ಡೇಟಾ ಏನಾದರೂ ಇದ್ದರೆ ಈ ಒಂದು ಡೇಟಾಬೇಸ್ ಏನು ಮಾಡುತ್ತೆ, ಸೆಕ್ಯೂರ್ ಮಾಡುತ್ತೆ. ಡೇಟಾ ಇಂಟಿಗ್ರಿಟಿ ಅನ್ನೋದು ಏನು ಮಾಡುತ್ತೆ, ರಿಲಿಯಬಿಲಿಟಿ ಆಗಿ ಕ್ವಾಲಿಟಿನ ಚೆಕ್ ಮಾಡುತ್ತೆ ಮತ್ತು ಸೆಕ್ಯೂರ್ಡ್ ಆಗಿರಲಿಕ್ಕೆ ಈ ಒಂದು ಡೇಟಾ ಇಂಟಿಗ್ರಿಟಿ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಫೀಚರ್ಸ್ ಆಫ್ DBMS ಅಲ್ಲಿ ಏನೇನು ನಾವು ತಿಳ್ಕೊಂಡ್ವಿ? ಇಟ್ ಸಪೋರ್ಟ್ಸ್ ಲಾರ್ಜ್ ಅಮೌಂಟ್ ಆಫ್ ಡೇಟಾ ಆ್ಯಂಡ್ ಇಟ್ ಸಪೋರ್ಟ್ಸ್ ACID ಪ್ರಾಪರ್ಟೀಸ್. ವಾಟ್ ಈಸ್ ಮೀನ್ ಬೈ ACID ಪ್ರಾಪರ್ಟೀಸ್?
ACID means accuracy, completeness, isolation and durability properties. And next feature is represent complex relationship between data. And next feature is backup and recovery. And next feature is structures and described data. And next feature is data integrity. These are the features of DBMS.